ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಪನಸೋಲಿಯಲ್ಲಿ ನಡೆದ ಆನೆ ದಿನಾಚರಣೆ. ಜೊಯ್ಡಾ ತಾಲೂಕಿನ ಪನಸೋಲಿಯಲ್ಲಿ ಆಗಸ್ಟ್ 12ರಂದು ವಿಶ್ವ ಆನೆ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆಯಿಂದ ಆನೆಗಳಿಗೆ ಹಣ್ಣು ಹಂಪಲು ನೀಡಿ ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ವಲಯ ಎಸಿಎಫ್ ಎಂಎಸ್ ಕಳ್ಳಿಮಠ್ ಮಾತನಾಡಿ, ವಿಶ್ವ ಆನೆ ದಿನಾಚರಣೆ ಅಂಗವಾಗಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ವರ್ಷವೂ ಪನಸೋಲಿಯಲ್ಲಿ ಆನೆ ದಿನಾಚರಣೆ ಆಚರಿಸಲಾಗುತ್ತದೆ. ಆನೆಗಳ ಸಂತತಿ ಕಡಿಮೆ ಆಗಲು ಮುಖ್ಯ ಕಾರಣ ಮನುಷ್ಯರೇ ಎಂದರೆ ತಪ್ಪಲಾರದು. ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ನಿಲ್ಲಬೇಕು. ಕಾಡು ನಾಶ ಹೆಚ್ಚಾದ್ದರಿಂದ ಆನೆಗಳು ನಾಡಿಗೆ ಬರುತ್ತಿವೆ. ಕಾಡು ನಾಶವಾಗದಿದ್ದರೆ ಆನೆಗಳ ಸಂತತಿ ತಾನಾಗಿಯೇ ಹೆಚ್ಚುತ್ತದೆ ಮತ್ತು ಮಾನವ ಆನೆಗಳ ಸಂಘರ್ಷ ಕಡಿಮೆಯಾಗುತ್ತದೆ. ದೇಶದಲ್ಲಿ ವಿವಿಧ ಜಾತಿಯ ಮತ್ತು ಬೇರೆ ಬೇರೆ ಬಣ್ಣದ ಆನೆಗಳಿವೆ. ಕೆಲವು ಕಡೆಗಳಲ್ಲಿ ಹೆಣ್ಣು ಆನೆಗಳೇ ಪ್ರಧಾನವಾಗಿವೆ. ವಿಶ್ವದಲ್ಲಿ ಅಂದಾಜು 50,000 ಆನೆಗಳಿವೆ. ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಅಂದಾಜು 40ರಿಂದ 50 ಆನೆಗಳು ಇವೆ ಎಂದರು. WRCSನ ಪ್ರತಿನಿಧಿ ಶ್ರೀಹರಿ ಹೆಗ್ಡೆ ಮಾತನಾಡಿ, ಆನೆ ಸಂಪೂರ್ಣ ಕಾಡಿನ ಇಂಜಿನಿಯರ್ ಇದ್ದ ಹಾಗೆ. ಎಲ್ಲಿ ಆನೆಗಳು ಇವೆಯೋ ಅಲ್ಲಿ ಸಮೃದ್ಧವಾದ ಕಾಡು ಇದೆ ಎಂದು ಅರ್ಥ. ರೈತರ ತೋಟಗಳಿಗೆ ಕಾಡಾನೆಗಳ ಹಾವಳಿ ತಪ್ಪಿಸಲು ಇಲಾಖೆ ವತಿಯಿಂದ ಅಲಾರಾಂ ಹಾರ್ನ್ಗಳನ್ನು ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕುಂಬಾರವಾಡ ವಲಯ ಅರಣ್ಯಾಧಿಕಾರಿ ಎಎಸ್ ಬೈಲಾ, ಸ್ಥಳೀಯರಾದ ನಂದು ತೇಲಿ, ದೀಪಕ್ ತೇಲಿ ಹಾಗೂ ಅರಣ್ಯ ಇಲಾಖೆಯ ಬಸವರಾಜ್ ಹಾವೇರಿ, ನಟರಾಜ್, ಶಾಂತಾರಾಮ್ ಕೆ ಇತರರು ಉಪಸ್ಥಿತರಿದ್ದರು. ಒತ್ತನ್ನು ಕೊಡಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಆನೆಗಳಿಗೆ ತೊಂದರೆಗಳು ಅದರಲ್ಲಿ ಹೆಚ್ಚಾಗಿ ಮನುಷ್ಯರಿಂದ ಆಗುತ್ತಿವೆ. ಆದ್ದರಿಂದ ಇವತ್ತಿನ ದಿವಸ ಆನೆಗಳ ವಿಚಾರವಾಗಿ ಒಂದಿಷ್ಟು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಆನೆಗೆ ತನ್ನ ಹೆಸರು ಆನೆ ಅಂತ ಗೊತ್ತಿಲ್ಲ. ಅದಕ್ಕೆ ಮನುಷ್ಯರಾದ ನಾವೇ ಹೆಸರನ್ನು ಇಟ್ಟಿದ್ದು. ಆನೆಗೆ ಆಗುವ ಎಲ್ಲ ತೊಂದರೆಗಳಿಗೆ ಮನುಷ್ಯರಾದ ನಾವೇ ಕಾರಣ. ಹಿಂದೊಂದು ಸಡಂತ ಆನೆ ಇದ್ದಂಥ ಪಾಪ್ಯುಲೇಷನ್ ಮತ್ತು ಸ್ವಚ್ಛಂದವಾಗಿ ಓಡಾಡಿಕೊಂಡಿದ್ದ ಆನೆಗಳು ಕಾಡುಗಳ ಪ್ರಮಾಣ ಕಡಿಮೆ ಆಗುತ್ತಾ ಇದ್ದಂಗೆ ಆನೆಗಳು ಸಹ ತಮ್ಮ ವಾಸಸ್ಥಾನದಲ್ಲಿ ತೊಂದರೆಗಳನ್ನು ಅನುಭವಿಸಿ ಹೊರಗಡೆ ಬಂದಿದ್ದಾವೆ. ಇವಾಗ ವಿಶ್ವದಲ್ಲಿ 48,000ರಿಂದ 50,000 ಆನೆಗಳು ಇವೆ. ನಮ್ಮ ದೇಶದಲ್ಲಿ 13 ರಾಜ್ಯಗಳಲ್ಲಿ ಆನೆಗಳಿವೆ. ಹಾಗೆಯೇ ಹೊರದೇಶದಲ್ಲಿ ಕಾಂಬೋಡಿಯಾ, ಸೌತ್ ಚೈನಾ, ಶ್ರೀಲಂಕಾದಲ್ಲಿ, ಆಫ್ರಿಕಾದಲ್ಲಿ ಆನೆಗಳಿವೆ. ಒಂದು ಮುಖ್ಯವಾದ ವ್ಯತ್ಯಾಸ ಏನೆಂದರೆ, ಆಫ್ರಿಕಾದಲ್ಲಿ ಇರುವ ಆನೆಗಳು ಗಂಡು ಮತ್ತು ಹೆಣ್ಣು ಆನೆಗಳಿಗೆ ಎರಡಕ್ಕೂ ದಂತಗಳಿವೆ. ನಮ್ಮಲ್ಲಿ ಗಂಡು ಆನೆಗಳಿಗೆ ಮಾತ್ರ ದಂತಗಳಿವೆ. ಹೆಣ್ಣು ಆನೆಗೆ ಸಣ್ಣ ಟಸಲ್ಸ್ ಅಂತ ಇರುತ್ತೆ.